ಚಿನ್ನದಂಥ ನಾಡಿಗೆ ಬಂದಂಥ ನಮ್ಮ ಡಿ ಕೆ ಸಾಹೇಬರು ಬಂದಿದ್ದರು. ಆಮೇಲೆ ನಂತರ ಬಂದಂಥ ನಮ್ಮ ಡಾಕ್ಟರ್ ಎಂ.ಆರ್. ರವಿ ಸಾಹೇಬರು ಚಿನ್ನದಂಥ ಕನಸು ಹೊತ್ತು ಬಂದು ನಮ್ಮ ಜಿಲ್ಲೆಯನ್ನು ಒಳ್ಳೆಯ ಹೆಸರು ಮಾಡ್ತಾಯಿದ್ದಾರೆ. ಇವರು ಯಾವಾಗಲೂ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ಮಾಡಿ ನಮ್ಮ ಎಲ್ಲ ಜನರಿಗೂ ಒಳ್ಳೆಯ ಇದು ಮಾಡಿ 1998 ಸೈಯದ್ ಜಮೀರ್ ಪಾಷಾ ಸಾಹೇಬರು DC ಆಯಿತು. ನಾನು ಅವ್ರ ಮನೆಗಾಗಿ ಬೆಂಗಳೂರಿನಲ್ಲಿ ವೃತ್ತಿಯನ್ನು ಮಾಡ್ತಾಯಿದ್ದೆ. ಕೋಲಾರ ಜಿಲ್ಲೆ ಒಂದು ಚಿನ್ನದ ನಾಡು. ಅಂಥ ಚಿನ್ನದ ನಾಡಿಗೆ ನಮ್ಮ ಸಾಹೇಬರು ರವಿ ಸಾಹೇಬರು ಬಂದಿದ್ದಾರೆ. ಬಹಳ ಸಂತೋಷ ಇದೆ. ಸಾಹೇಬರಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಕೋಲಾರ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಗೆ ತಾವು ದಯವಿಟ್ಟು ಒಂದು ಆದೇಶವನ್ನು ನಿರ್ದೇಶನ ನೀಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ತೀನಿ. ಯಾವುದೇ ಸಾರ್ವಜನಿಕ ಸಮಾರಂಭಗಳಲ್ಲಿ, ರಾಜಕೀಯ ಸಮಾವೇಶಗಳಲ್ಲಿ ಕೆಲವು ಪುಂಡರು ಅವರ ರಾಜಕೀಯ ಪಕ್ಷಗಳ ಬೇಯಿಸ್ಕೋಸ್ಕರ ಪೊಲೀಸ್ ಇಲಾಖೆಯ ಮುಂದೆನೇ ಜಗಳ ಮಾಡ್ತಕ್ಕಂಥದ್ದು ಸಮಾಜಕ್ಕೆ ಒಂದು ತಪ್ಪು ಸಂದೇಶ ರವಾನೆ ಆಗ್ತಾಯಿದೆ ಸರ್. ಹಾಗಾಗಿ ಬಹಳ ಬೇಸರ ಇದೆ. ನಾವು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಂದರೆ ಎಲ್ಲ ಯೂಟ್ಯೂಬು, ಟಿವಿಗಳ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತಾವು ಗಮನಿಸ್ಬೋದು ಸಾಹೇಬ್ರೆ, ಪ್ರತಿಯೊಂದು ರಾಜಕೀಯ ಸಮಾವೇಶಗಳಲ್ಲಿ ಪೊಲೀಸರ ಮೇಲಿನ ದೌರ್ಜನ್ಯ ಮಾಡ್ತಾಯಿರ್ತಾರೆ. ಯಾರಿಗೆ ಈ ಬಸವಣ್ಣನವರ ವಚನ ಇದೆ, ಏರಿ ನೀರುಂಬೊಡೆ, ಬೇಲಿ ಕೈಯ ಮೇವಡೆ, ನಾರಿಯು ತನ್ನ ಮನೆಯಲ್ಲಿ ಕಡುವಡೆ, ತಾಯಿಯ ಮಲೆಯಾಲು ನಂಚಾಗಿ ಕೊಲುವಡೆ, ಯಾರನ್ನು ದೂರವೇ ಕೂಡಲ ಸಂಗಮ ದೇವ ಅಂತಲ್ಲ. ಇವರು ರಾಜಕಾರಣಿಗಳಾದವರು ಕೆಲವು ಜಗಳ ಸಾರ್ವಜನಿಕ ರಸ್ತೆ ಜಗಳ ಆಡ್ತಾ ಇದ್ದಾರೆ. ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ತಾ ಇದೆ. ಹಾಗಾಗಿ ದಯವಿಟ್ಟು ಅದನ್ನು ಆಮೇಲೆ ತಹಶೀಲ್ದಾರ್ ಆಫೀಸ್ ಸಾಹೇಬ್ರ ಕಡೆ ಆಗಿರ್ಬೋದು, AC ಆಫೀಸ್ ದಲ್ಲಾಳಿಗಳ ಇದು ಓಡಾಟ ಜಾಸ್ತಿ ಇದೆ. ಆ ಬಡವರು ನಿರ್ಗತಿಗೆ ಹಿಂದೆ ಬರ್ತಾರೆ ನೊಂದ ವ್ಯಕ್ತಿಗಳಿಗೆ, ಅವರಿಗೆ ಏನೋ ಹಣ ಅಂತ ಆಸೆ ತೋರಿಸಿ ಇನ್ನು ಅಧಿಕಾರಿಗಳ ಹೆಸರು ದುರುಪಯೋಗ ಪಡಿಸ್ಕೊಂಡು ಸಮಾಜವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಇಲ್ಲಾಗ್ತಾಯಿದೆ. ತಮ್ಮಲ್ಲಿ ನಾನು ಕಳಕಳಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಇದಕ್ಕೆ ನಿರ್ದೇಶನ ನೀಡಬೇಕು. ಹಾಗಾಗಿ ನಮ್ಮ ನಾರಾಯಣಗೌಡ ಸಾಹೇಬರು, ಉಡುಪಿ ಪ್ರಕಾಶ್ ಸಾಹೇಬರು, ಚೆನ್ನಯ್ಯ ಸಾಹೇಬರು, ನಮ್ಮ ಕದಿಲ್ ಸಾಹೇಬರು ಅವ್ರ ಸಮ್ಮುಖದಲ್ಲಿ ಇವತ್ತು ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ದಯವಿಟ್ಟು ತಾವು ಕಾನೂನು ಪ್ರಮಾಣದಲ್ಲಿ ಸರ್ ಪೊಲೀಸ್ ಇಲಾಖೆ ಮೇಲೆ ತಪ್ಪು ಸಂದೇಶ ರವಾನೆ ಆಗ್ತದೆ. ಪೊಲೀಸರ ಮುಂದೆನೇ ಜಗಳ ಆಡ್ಕೊಂಥದ್ದು, ಪೊಲೀಸ್ನವರಲ್ಲೇ ತಳ್ಳಿ ಓಡಾಡೋದು ಇಲಾಖೆ ಏನು ಮಾಡ್ತಾರೆ ಸರ್. ಹಾಗಾಗಿ ದಯವಿಟ್ಟು ನಮ್ಮ ಸಮ್ಮುಖದಲ್ಲಿ ಕಳಕಳಿ ಮನವಿ ಮಾಡ್ತೀವಿ, ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಬೇಕು ಸರ್. ಪ್ಲೀಸ್ ಸರ್. ಥ್ಯಾಂಕ್ಸ್ ಸರ್.